ಪರಮ ಪೂಜ್ಯ ಮುರುಗೇಂದ್ರ ಅಪ್ಪಗಳ ಒಂದು ನುಡಿ ನಮನ ಕಾರ್ಯಕ್ರಮದ ಒಂದು ಮೆರಗು ಇವತ್ತಿನ ದಿವಸ ಬಸವನ ಬಾಗೇವಾಡಿ ಪಟ್ಟಣದ ಎಲ್ಲ ಬೀದಿಗಳಲ್ಲಿ ನಾವಿವತ್ತು ಸಂಚರಿಸಿ ಈ ಪ್ರಾಂಗಣಕ್ಕೆ ಬಂದಿದ್ದಾಗಿದೆ. ಯಾಕೆಂದರೆ ಪೂಜ್ಯರ ಭಕ್ತರು ಸಾಕಷ್ಟು ಜನರು, ಯಾಕೆಂದರೆ ಪ್ರತಿಯೊಬ್ಬ ಭಕ್ತನ ಮನದಾಳದ ಮಾತನ್ನು ಅಳೆದುಕೊಳ್ಳುವಂಥ ಪೂಜ್ಯರಿದ್ದರು. ಬಸವನ ಬಾಗೇವಾಡಿಯಲ್ಲಿ 1979ರಲ್ಲಿ ಈ ಮಠದ ಪಟ್ಟಾಧಿಕಾರವನ್ನು ಪಡೆದುಕೊಂಡಾಗ ಈ ಮಠ ಹೆಂಗಿತ್ತಂದ್ರೆ ಒಂದು ಹಾಳ ಮಠವಿದ್ದಂತೆ ಇತ್ತು. ಅಂಥ ಮಠವನ್ನು ಪೂಜ್ಯರು ತಮ್ಮ ಹಿತಾಸಕ್ತಿಯನ್ನು ಬಯಸದೆ ಇದೊಂದು ಅಭಿವೃದ್ಧಿಯನ್ನು ಮಾಡಬೇಕು, ಊರಿನ ಎಲ್ಲ ಸಮೂಹದ ಜೊತೆಯಲ್ಲಿ ಕೂಡಿಕೊಂಡು ಈ ಮಠವನ್ನು ಅಭಿವೃದ್ಧಿ ಮಾಡಬೇಕಂತ ಒಂದು ಪ್ರಯತ್ನದಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಮಠವನ್ನು ಮಾಡಿ ಮುಂದೆ ಅವರು ಸಂಕ, ಬೀಳೂರು ಮತ್ತು ಬೇರೆ ಬೇರೆ ಕಡೆ ಮಠಗಳಿಗೆ ಪಟ್ಟಾಧಿಕಾರವನ್ನು ಪಡೆದುಕೊಂಡು ಇಲ್ಲಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಪಟ್ಟಾಧಿಕಾರವನ್ನು ಮಾಡಿ ಅವರು ಮುಂದೆ ಸಂಕಕ್ಕೆ ಹೋದರು, ಬೀಳೂರಲ್ಲಿ ಹೋದರು. ಇವತ್ತಿನ ದಿವಸ ಮೊನ್ನೆ ದಿವಸ ನಾವು ಬೀಳೂರು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ನ ಭೂತೋ ನ ಭವಿಷ್ಯತೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆ ಊರಿನ ಭಕ್ತರು ಮಾಡಿದರು. ಪೂಜ್ಯರು ಮೊದಲಿಗೆ ಪ್ರವಚನವನ್ನು ಹುಬ್ಬಳ್ಳಿ ಹತ್ತಿರ ಸಿರುಗುಪ್ಪದಲ್ಲಿ ಮಾಡಿದರು. ಪ್ರವಚನ ಮಾಡಿದಾಗ ಅವತ್ತಿನ ದಿವಸ ಅವರಿಗೆ ಗುರು ಬಸವ ದೇವರು ಅನ್ನೋಂಥ ಒಂದು ಹೆಸರನ್ನು ಇಟ್ಟು ಆ ಊರಲ್ಲಿ ಅವ್ರ ಕಡೆಯಿಂದ ಪ್ರವಚನವನ್ನು ಪ್ರಾರಂಭ ಮಾಡಿಸಿದರು. ಮುಂದೆ ಅವರು ಎಲ್ಲಿ ಹೋದರೂ ಪ್ರವಚನ ಭಾಸ್ಕರ ಅಂತ ಇವತ್ತಿನ ದಿವಸ ಬಿರುದನ್ನು ಪಡಿಬೇಕಾದಾಗ ಅವ್ರ ಮನದಲ್ಲಿ ಹೆಂಗಿತ್ತಂದ್ರೆ ಕೂತವ್ರ ಮುಂದೆ ಮಾತನಾಡಂತ ಶಕ್ತಿ ಅವರಂತಲ್ಲಿತ್ತು. ಅದು ಪುಸ್ತಕ ನೋಡಬೇಕು ಆಮೇಲೆ ಹೇಳ್ಬೇಕನ್ನಂಥ ವಿಚಾರ ಅವರಂತಲ್ಲಿ ಇದ್ದಿದ್ದಿಲ್ಲ. ಕೂತಂಥ ಭಕ್ತರ ಯಾವ ರೀತಿ ಅವರ ವಿಚಾರಗಳನ್ನು ನೋಡಿಕೊಂಡಾಗ ಅದಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಅವತ್ತು ಪ್ರವಚನ ಹೇಳುವಂಥ ಮಾತನ್ನು ಹೇಳ್ತಿದ್ರು. ನಮ್ಮ ಸನ್ಮಾನ್ಯ ಸಚಿವರು ಬಸವನ ಬಾಗೇವಾಡಿ ಬಂದಾಗ ವಿರಕ್ತ ಮಠಕ್ಕೆ ಬಂದರು. ಏನಪ್ಪ ಶಿವಾನಂದ ಎಲ್ಲಿ ಬಂದಿ ಏನಂತ ಮಾತನ್ನು ಕೇಳಿದಾಗ ನಿಮ್ಮ ಆಶೀರ್ವಾದಕ್ಕಾಗಿ ಇಲ್ಲಿ ಬಂದಿದ್ರಿ ಅಪರ್ಣ ಅನ್ನಂಥ ಮಾತಿನಲ್ಲಿ ಆಯ್ತು ಹೋಗು ಅನ್ನಂಥ ಮಾತನ್ನು ಹೇಳಿದಂಥ ಪೂಜ್ಯರು ಇವತ್ತಿನ ದಿವಸ 20 ವರ್ಷಗಳವರೆಗೆ ಸನ್ಮಾನ್ಯ ಸಚಿವರು ಬಸವನ ಬಾಗೇವಾಡಿಯನ್ನು ಆಡಿ ಇವತ್ತಿನ 2 ಬಾರಿ ಮಂತ್ರಿಗಳಾಗಿ ಈ ಬಸವನ ಬಾಗೇವಾಡಿ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡುವಂಥ ಸಮಯದಲ್ಲಿ ಈ ಪೂಜ್ಯರ ಪಟ್ಟಾಧಿಕಾರ ಸಮಯದಲ್ಲಿ ಹೇಳಿದರು, ಅದು ಏನು ಕೆಲಸ ಇದೆ ಹೇಳು ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದಾಗ ನಾವು ಸಾಕಷ್ಟು ಈ ಮಠದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವ್ರ ಜೊತೆಯಲ್ಲಿ ಕಂಕಣಬದ್ಧರಾಗಿ ಈ ಕೆಲಸ ಮಾಡಿದೆವು. ಐಸಿ ಅಣ್ಣವರು ಶಿವನಗೌಡರು ಹೇಳಿದರು, ಹಿಂದಿನ ಇತಿಹಾಸದ ನೆನಪನ್ನು ನಮಗೆ ಮಾಡಿಕೊಟ್ರು. 6 ತಿಂಗಳು ಬಸವ ಪುರಾಣವನ್ನು ಹೇಳಿದರು. 6 ತಿಂಗಳು ಬಸವ ಪುರಾಣವನ್ನು ಹೇಳಿ 63 ಮಂಟಪ ಪೂಜೆಯೊಳಗೆ 30 ಜನ ಗುರು ಪರಂಪರೆಯ ಪಟ್ಟಾಧ್ಯಕ್ಷರನ್ನು, 33 ಜನ ವಿರಕ್ತ ಪರಂಪರೆಯ ಮಹಾಸ್ವಾಮಿಗಳನ್ನು ಕುಂದಿರಿಸಿ ಭಾಳ ಜನರ ತಲೆಯೊಳಗೆ ಏನಿತ್ತು ಅಂತಂದ್ರೆ ಬಸವ ಪರಂಪರೆಯಲ್ಲಿ ಪಂಚಾಚಾರ್ಯರು ಪಾಲ್ಗೊಳ್ಳುವುದಿಲ್ಲ, ಪಂಚಾಚಾರ್ಯರ ಪರಂಪರೆಯಲ್ಲಿ ವಿರಕ್ತರು ಪಾಲ್ಗೊಳ್ಳುವುದಿಲ್ಲ ಅನ್ನುವಂತಹ ಭೇದವನ್ನು ಮೊದಲು ಹೊಡೆದು ಹಾಕಿದಂಥ ಕೀರ್ತಿ ಯಾರಿಗಾದರೂ ಸಲ್ತಿದ್ರೆ ಅದು ಲಿಂಗೈಕ್ಯ ಮುರುಗೇಂದ್ರ ಮಹಾಸ್ವಾಮಿಗಳಿಗೆ ಸಲ್ತದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಒಬ್ಬ ಮಹಾ ಸಂತನನ್ನು ಕಳ್ಕೊಂಡಿರುವಂತಹ ದುಃಖದೊಳಗೆ ನಾವೆಲ್ಲ. ಬಹುಶಃ ಮುರುಗೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡುವುದು ಅಂತಂದ್ರೆ ಶಬ್ದಗಳೇ ಇಲ್ಲ. ಕೇವಲ 5-10 ನಿಮಿಷಗಳಲ್ಲಿ ಅವ್ರ ಬಗ್ಗೆ ಹೇಳಲಿಕ್ಕೆ ಏನು ಸಾಧ್ಯ? ಬಹುಶಃ ನಾನು ನೋಡಿದಂತಹ ಪ್ರವಚನ ಪಟುಗಳಲ್ಲಿ ಬಹುಶಃ ನಾನು ಅವರ ಅಭಿಮಾನಿ. ಬಹಳ ಜನ ಅಂತಾರೆ ವಿರಕ್ತ ಮಠದ ಸ್ವಾಮಿಗಳು ಅವರು, ನೀವು ಪಟ್ಟದ್ದೇವರು, ಅಭಿಮಾನವನ್ನು ಇಟ್ಕೊಳ್ಳಿಕ್ಕೆ ವಿರಕ್ತ ಪಟ್ಟದ್ದೇವರು ಅನ್ನುವಂಥ ಭೇದಗಳು ಇಲ್ಲ. ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಅವರು ಒಂದು ಸಾರಿ ಬಾಗೇವಾಡಿ ಒಳಗೆ ಪುರಾಣ ಹೇಳುವಾಗ ನಾನು ಕೂಡ ಜನರ ಮಧ್ಯೆ ಕುಂತು ಕೇಳಿದಂಥ ವ್ಯಕ್ತಿ. ಐಸಿ ಅಣ್ಣವ್ರು ಹೇಳ್ದಂಗೆ ಎದ್ದು ಹೋಗುವವರನ್ನು ಕುಳಿತುಕೊಂಡು ಕೀಳುವ ಹಾಗೆ ಮಾಡುವಂತಹ ತಾಕತ್ತನ್ನು ಯಾರು ಹೊಂದಿದ್ರು ಅಂತಂದ್ರೆ ಲಿಂಗೈಕ್ಯ ಮುರುಗೇಂದ್ರ ಮಹಾಸ್ವಾಮಿಗಳು ಹೊಂದಿದ್ರು ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡು